ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಬಾತು. ಯಾವುದೇ ರೀತಿ ಮಸಾಲ ಅಥವಾ ಖಾರ ಏನೂ ರುಬ್ಬಾಗಿಲ್ಲ. ಕ್ವಿಕ್ಕಾಗಿ ಒಂದು 10 to 15 ಮಿನಿಟ್ಸಲ್ಲಿ ನಿಮಗೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಯಾವುದಕ್ಕೆ ಬೇಕಾದ್ರೂ ನೀವು ಮಾಡ್ಕೊಬೋದು. ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು. ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ 4 ರಿಂದ 5 ಚಮಚ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಒಗ್ಗರಣೆಗೆ 1 ಏಲಕ್ಕಿ, 1 ಅನಾನಸ್ ಮೊಗ್ಗು, 3 ರಿಂದ 4 ಲವಂಗ, ಸ್ವಲ್ಪ ಚಕ್ಕೆ ಇಷ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಮೀಡಿಯಂ ಸೈಜ್ದು 1 ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋ ಅಂಥದ್ದನ್ನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ 1 ಕಪ್ ಅಷ್ಟು ತೊಗರಿಕಾಳು. ನೀವು ಬೇಕಿದ್ರೆ ಬಟಾಣಿ ಅಥವಾ ಅವರೆಕಾಳು ಏನು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ತೊಗರಿಕಾಳು 1/4 ಭಾಗ ಬೇಯುವಷ್ಟು ಫ್ರೈ ಮಾಡ್ಕೋಬೇಕು. 1/4 ಭಾಗ ಬೆಂದ ನಂತರ ಮೀಡಿಯಂ ಸೈಜ್ದು 2 ಟೊಮೊಟೊ ಹೆಚ್ಚಿರೋ ಅಂಥದ್ದನ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೊಬೇಕು. ಇದು ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕಾಗುತ್ತೆ. ನಂತರ ಇಷ್ಟು ಬೆಂದಾಗ ಟೊಮೊಟೊ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1.5 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಮಸಾಲೆದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಹೋಗಿ ಈ ರೀತಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಟೈಮಲ್ಲಿ 1 ಮೀಡಿಯಂ ಸೈಜ್ ಲೋಟದಲ್ಲಿ 1 ಲೋಟ ಮೊಸರನ್ನ ಹಾಕೋಬೇಕಾಗುತ್ತೆ. ಅಷ್ಟು ಹಾಕಿ ನೀಟಾಗಿ ಖಾರ ಮತ್ತು ಮೊಸರು ಎರಡು ನೀಟಾಗಿ ಬ್ಲೆಂಡ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ಅಕ್ಕಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಕೂಡ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಪಾವ್ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಸಮ ಪ್ರಮಾಣದಲ್ಲಿ ನೀರನ್ನ ಹಾಕೋಬೇಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ಟು ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊಬೇಕು ಲಾಸ್ಟ್ನಲ್ಲಿ. ಈಗ ಒಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಚೆನ್ನಾಗಿ ಕುದಿಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ನಾನು ಕುಕ್ಕರ್ ಲಿಡ್ ಹಾಕ್ತಾ ಇದ್ದೀನಿ. 2 ವಿಷಲ್ಸ್ ಕೂಗಿದ್ರೆ ರುಚಿಯಾಗಿರೋ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ರಾಯ್ತ ರೆಡಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಈರುಳ್ಳಿ, 2 ಸ್ಪೂನಷ್ಟು ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ, ಅರ್ಧ ಲೋಟದಷ್ಟು ಗಟ್ಟಿ ಮೊಸರು, ಸ್ವಲ್ಪ ನೀರು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ರಾಯ್ತಾಗೆ
ಉಪ್ಪನ್ನು ಆ್ಯಡ್ ಮಾಡಿಲ್ಲ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಈಗ ಟೊಮೆಟೊ ಬಾತ್ ಜೊತೆ ನಂಚ್ಕೊಳ್ಳಿಕ್ಕೆ ರಾಯ್ತ ಕೂಡ ರೆಡಿ ಆಗಿದೆ. ಈ ಕಡೆ ಕುಕ್ಕರ್ ವಿಷಲ್ ಕೂಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನೀಟಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೊಬೇಕು, ಬಿಕಾಸ್ ಮಸಾಲೆ ಎಲ್ಲ ಮೇಲ್ಗಡೆನೆ ಬಂದಿರುತ್ತೆ. ಮಿಕ್ಸ್ ಮಾಡಿದ ನಂತರ ಸರ್ವ್ ಮಾಡ್ಕೊಬೋದು. ನೀವು ಬೇಕಿದ್ರೆ ರಾಯ್ತ ಅಥವಾ ಚಟ್ನಿ ಯಾವುದ್ರ ಜೊತೆಗೆ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು. ಇಲ್ಲಿ ನಾನು ರಾಯ್ತ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.